ಕೆಎಸ್ಆರ್ಟಿಸಿ ಬಸ್ ನಿರ್ವಾಹಕರಿಗೆ ವಿದ್ಯಾರ್ಥಿಗಳನ್ನು ಕಂಡ್ರೆ ಅದೇನಾಗುತ್ತೋ ಗೊತ್ತಿಲ್ಲ. ವಿದ್ಯಾಭ್ಯಾಸಕ್ಕಾಗಿ ಅನ್ಯ ಊರುಗಳಿಗೆ ಸಂಚಾರ ಮಾಡುವ ವಿದ್ಯಾರ್ಥಿಗಳಿಗೆ ಕೆಎಸ್ಆರ್ಟಿಸಿ ಬಸ್ಗಳೇ ಇರುವಂಥ ಏಕೈಕ ಸಂಚಾರ ಮಾರ್ಗ. ಹಾಗಂತ ಅವರೇನು ಪುಕ್ಸಟೆ ಅಂತೂ ಓಡಾಡೋದಿಲ್ಲ. ವರ್ಷಕ್ಕೊಮ್ಮೆ ಅಥವಾ 6 ತಿಂಗಳಿಗೆ ವಿದ್ಯಾರ್ಥಿಗಳು ಸರ್ಕಾರ ನಿಗದಿಪಡಿಸಿದಷ್ಟು ಹಣ ಸುರಿದು ಸ್ಟೂಡೆಂಟ್ ಪಾಸನ್ನು ಕೂಡ ಮಾಡಿಸ್ಕೊಳ್ತಾರೆ. ಆದರೆ ಇಂಥ ಸ್ಟೂಡೆಂಟ್ಗಳನ್ನು ಕಂಡ್ರೆ ಉರಿದು ಬೀಳುವ ಸರ್ಕಾರಿ ಬಸ್ ನಿರ್ವಾಹಕರು. ಅವರು ಬಸ್ ಹತ್ತಂತೆ ತಪ್ಪಿಸಲು ಏನೇನೋ ಹರಸಾಹಸ ಮಾಡಬೇಕು. ಅದೆಲ್ಲವನ್ನ ಬಿಡದೆ ಮಾಡ್ತಾರೆ ಅನ್ನೋದಂತೂ ಎಲ್ಲರಿಗೂ ತಿಳಿದಿರುವ ಸಂಗತಿ. ಹೌದು, ಶಿಕ್ಷಣಕ್ಕೆ ಅಂತ ಅನ್ಯ ಊರುಗಳಿಗೆ ಸಂಚಾರ ಮಾಡುವ ವಿದ್ಯಾರ್ಥಿಗಳಿಗಂತೂ ಈ ಸಮಸ್ಯೆ ಕಾಲದಿಂದ ತಪ್ಪಿದ್ದಲ್ಲ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಚಿಕ್ಕಮೂಲಗೂಡು ಗ್ರಾಮದ ವಿದ್ಯಾರ್ಥಿಗಳು ಕೂಡ ಈ ಸಮಸ್ಯೆಯಿಂದ ತೀವ್ರವಾಗಿ ಬಳಲ್ತಾ ಇದ್ದಾರೆ. ಪ್ರತಿನಿತ್ಯ ಅನ್ಯ ಊರುಗಳಿಗೆ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳು ಒಂದು ದಿನ ಕೂಡ ಸರಿಯಾದ ಸಮಯಕ್ಕೆ ಕಾಲೇಜಿಗೆ ಹೋದ ಉದಾಹರಣೆಗಳೇ ಇಲ್ಲ. ಏಕೆಂದರೆ ಪ್ರತಿದಿನ ಸರಿಯಾಗಿ ಸಮಯಕ್ಕೆ ಬಸ್ಸೇ ಬರೋದಿಲ್ವಂತೆ. ಬಂದರೂ ಕೂಡ ವಿದ್ಯಾರ್ಥಿಗಳ ಕಂಡ ಬಸ್ ಚಾಲಕ ನಿಲ್ದಾಣದಲ್ಲೇ ಬಸ್ ನಿಲ್ಲಿಸದೆ ಹಾಗೇ ಹಾರಿಸಿಕೊಂಡು ಹೋಗಿಬಿಡ್ತಾರೆ. ನಿತ್ಯ ಈ ರಗಳೆಯಿಂದ ರೋಸಿ ಹೋದಂಥ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸೋಮವಾರ ಮಂಡ್ಯ ಮಳವಳ್ಳಿ ಮಾರ್ಗದ ಬಸ್ ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಆಗಮಿಸಿದ ಚಾಲಕರು, ನಿರ್ವಾಹಕರು ಹಾಗೂ ಅಧಿಕಾರಿಗಳಿಗೆ ಗ್ರಾಮಸ್ಥರು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ಬಸ್ ಸಮಸ್ಯೆಯಿಂದಾಗಿ ಚಿಕ್ಕಮಲಗೂಡು ಗ್ರಾಮದ ವಿದ್ಯಾರ್ಥಿಗಳ ಪಾಡು ಹೇಳತೀರದು. ಬಸ್ ಕಾರಣದಿಂದಾಗಿ ತಡವಾಗಿ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಉಪನ್ಯಾಸಕರಿಂದ ನಿತ್ಯ ಬೈಗುಳದ ಸುರುಮಳೆ. ಹಾಗೇನಾದರೂ ಗ್ರಾಮದ ರಸ್ತೆಯಲ್ಲಿ ಬಸ್ ಕಾಣಿಸಿಕೊಂಡ್ರು ಕೆಲ ಬಸ್ಗಳಂತೂ ಗ್ರಾಮದಲ್ಲೇ ನಿಲ್ಲಿಸದೆ ಹೋಗಿಬಿಡುತ್ತವೆ. ಒಂದು ಕಡೆ ಫ್ರೀ ಬಸ್ ಸಂಚಾರ ಕೊಟ್ಟು ಕೈ ತೊಳೆದುಕೊಂಡಿರುವ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಕಡೆ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಅನುಕೂಲ ಮಾಡಿಕೊಡದೆ ಅವರ ಜೀವ ಹಿಂಡುತ್ತಿದೆ. ಇನ್ನಾದರೂ ಕೆಎಸ್ಆರ್ಟಿಸಿ ವಿಭಾಗಕ್ಕೆ ಸರಿಯಾದ ಸೂಚನೆ ನೀಡುವ ಮೂಲಕ ಬಸ್ ಪಾಸ್ ಪಡೆದಿರುವ ವಿದ್ಯಾರ್ಥಿಗಳ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಈ ಮೂಲಕ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ.